ಧನುಷ್ಕೋಡಿ ಪಾರ್ಕಿಂಗ್ ಏರಿಯಾ. ಈ ಕಡೆ ಶ್ರೀಲಂಕಾ ಬರುತ್ತೆ. ಇಲ್ಲಿಂದ ಬ್ಯಾರಲ್ ಲೀಟ್ರ ಅಲ್ಲಿಂದ ಬಿಡೋದಿಲ್ಲ. ಇದೊಂದು ದೀಡ್ ವರ್ಷ ಆಯ್ತು ಇದು ರೋಡ್ ಆಗಿ. NH49 ಇಲ್ಲಿ ತನಕ ಧನುಷ್ಕೋಡಿ ಹಳೆ ಊರು ತನಕ ಎಕ್ಸ್ಟೆಂಡ್ ಮಾಡ್ರ. ಇಲ್ಲಾಂದ್ರೆ ಮೊದಲು ಇಲ್ಲೇ 5 ಕಿಲೋಮೀಟ್ರ್ ಹಿಂದೆ ನಮ್ಮ ವೆಹಿಕಲ್ ಪಾರ್ಕ್ ಮಾಡಿ ಅಲ್ಲಿಂದ ಮ್ಯಾಕ್ಸಿ ಕ್ಯಾಬ್ ಬರುತ್ತೆ. ಮ್ಯಾಕ್ಸಿ ಕ್ಯಾಬಿಂದ ಇಲ್ಲಿ ಬಂದು ಧನುಷ್ಕೋಡಿ ಊರು ನೋಡ್ಕೊಂಡು ವಾಪಸ್ ಹೋಗ್ತಿದ್ವಿ. ಬಟ್ ಈಗ ಇಲ್ಲಿ ತನಕ ನಮ್ಮ ಸ್ವಂತ ವೆಹಿಕಲ್ ಬರುತ್ತೆ. ಎಂಟ್ರಿ ಫೀ ಏನಿಲ್ಲ, ಪಾರ್ಕಿಂಗ್ ಫೀನೂ ಏನಿಲ್ಲ. ಧನುಷ್ಕೋಡ್ಯಾಗ ಏನೋ ಲಾಡ್ಜಿಂಗ್ ಫೆಸಿಲಿಟಿ ಇಲ್ಲ, ಕುಡಿಯೋಕೆ ನೀರು ವಾಟರ್ ಬಾಟಲ್ ಸಿಗೋಲ್ಲ, ತಿನ್ನೋಕ್ಕೆ ಏನೂ ಸಿಗೋಲ್ಲ. ಇಲ್ಲಿ ಲೋಕಲ್ ಫಿಶ್ ಸಿಗ್ತಾವೆ ಅಷ್ಟೇ. ಇಲ್ಲಿ ಫ್ರೆಶ್ ಹಿಡ್ದಿದ್ದು ಫಿಶ್ ಇಲ್ಲಿ ಇದ್ರಾಗ ಮಾಡಿಕೊಡ್ತಾರೆ. ಇಲ್ಲಿ ಬರೇ ಹಳೆ ಬಿದ್ದು ಬಿಲ್ಡಿಂಗ್ ಮತ್ತು ಫಿಶರ್ಮ್ಯಾನ್ದು ಗುಡಿಸುಗಳು ಅದಾವೆ. ಸೊ ನೀವು ಬರೋ ಫುಡ್ ವಾಟರ್ ನೀವು ಪ್ರಿಪೇರ್ ಮಾಡ್ಕೊಂಬಂದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಧನುಷ್ಕೋಡಿ ಫುಲ್ ಎಂಡ್ ಇದು ಟವರ್ ಕಾಣುತ್ತಲ್ಲ, ಅಲ್ಲಿಗೆ ಹೋಗಿ ನೋಡಮು. ಇಲ್ಲಿ ವೆಹಿಕಲ್ಸ್ ಬಿಡಲ್ಲ, ಏನೈತೆ ನೋಡ್ಬರು ಎಂಡಿಗೆ. ನಮ್ಮ ನೆಗೆಟಿವಿಂದ ಇಲ್ಲಿಗೆ ಬರೋಕ್ಕೆ 2000 ಕಿಲೋಮೀಟ್ರ್ ಆಯ್ತು. ಸೊ 2000 ಕಿಲೋಮೀಟ್ರ್ ಬಂದಿವತ್ತು. ಇನ್ನೊಂದು 2 ಕಿಲೋಮೀಟ್ರ್ ಇಲ್ಲಿ ಹಿಂದೆ ಟವರ್ ಕಾಣುತ್ತಲ್ಲ, 2 ಕಿಲೋಮೀಟ್ರ್ ನಡೆದು ಏನು ಐತೆ ನೋಡು. ಇಲ್ಲಿಂದ ಬಂದಿನ ಕಂಡಪಟ್ಟಿ ಸಾಕತ್ತೆ. ಇದೇನಿನ್ನ ಮುಗಿಯವಲ್ದು, ಆದರೆ ಇಲ್ಲಿ ತನಕ ಬಂದಿವತ್ತು. ತುದಿಯಲ್ಲಿ ಏನಿದೆ ಅಂತ ನೋಡೇ ಪೂರಾ ನೀರು ಇಳಿದೋತು. ಉಸುಕ್ನಾಗ ನಡೆದ ಒಳವಾಗಿ ಈಚೆ ಕಡೆ ರೋಡ್ ಅದ. ರೋಡ್ ಮ್ಯಾಗ ನಡ್ಕೊತೋದು. ಟೈಮ್ ಮಧ್ಯಾಹ್ನ 2:30 ಆಗ್ಯದ. ಪುಣ್ಯಕ್ಕಂತಪರಿ ಬಿಸಿಲೆಲ್ಲ ಮಾಡದ, ಬಟ್ ಆದರೂ ನೀರು ನಿಂದ್ರವಲ್ಲು, ಇಳಿಯಾಕತ್ಬಿಟ್ಟವು. ಇದು ನಾನು ನೋಡಿ ನಾ ಮದುವೆಗೆ ಹೋಗ್ಬೇಕು. ಮದುವೆ ಇಲ್ಲಿಂದ 180 ಕಿಲೋಮೀಟರ್ಸ್, 3 hours ತೋರ್ಸೋದ. ಒಂದು 2 ಅವರ್ ಎಕ್ಸ್ಟ್ರಾ ಹಿಡಿದ್ರೂ ಒಂದು 5 ಅವರ್ ಬೇಕು. ನಾಳೆ ಮುಂಜಾನೆ ಮೀನಾಕ್ಷಿ ದೇವಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಆ್ಯಕ್ಚುಲಿ ಮುನ್ನಾರ್, BR ಹಿಲ್ಸ್, ನಂಜನಗೂಡು ನೋಡಿಕೊಂಡು ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಇಲ್ಲಿ ಬಂದಿಂದ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಚೇಂಜ್ ಮಾಡೀನಿ. ಪಾಂಡಿಚೇರಿ ನೋಡಿ ಬಂದ್ಬಿಡು. ಮತ್ತು ಮದುವೆಯಿಂದ ತಂಜಾವೂರು, ಕುಂಭಕೋಣಂ, ಆಮೇಲೆ ಚಿದಂಬರ, ಈ 3 ಊರಾಗ ಒಂದೊಂದು ಮೇನ್ ಗುಡಿ ಯಾವುದೋ ನೋಡಿಕೊಂಡು ಸಿಲೆಬಸ್ ಕವರ್ ಮಾಡೀವಿ ಅಂತ ಹೇಳಕ್ಕೆ ನಡೆದಕತ್ತೀನಿ. ಟವರ್ ಬರೋಲ್ಲ. ಇದು ಎಂಡ್ ಪಾಯಿಂಟ್ ಧನುಷ್ಕೋಡಿ. ರಾಮೇಶ್ವರಂ ಧನುಷ್ಕೋಡಿ ಒಂದು ಐಲ್ಯಾಂಡ್, ಅದ್ರಾಗ ಇದು ಎಂಡ್ ಪಾಯಿಂಟ್. ಇಂಡಿಯಾದ ಸೌತ್ ಈಸ್ಟ್ ಎಂಡ್ ಪಾಯಿಂಟ್ ಇದು. ರೈಟ್ ಸೈಡ್ ಇಲ್ಲೆಲ್ಲ ಇಂಡಿಯನ್ ಓಷನ್ ಐತಿ, ಬ್ಲೂ ಕಲರ್ ವಾಟ್ರ್. ಇಲ್ಲಿ ರೋಡ್ ನೋಡ್ಬೋದು, ಇದು NH49 ರೋಡ್. ಇದು ಎಂಡ್ ಆತು ಇಲ್ಲಿ. ಈ ರೋಡ್ ಹಚ್ಚಿ ಕಡೆ ಬೇ ಆಫ್ ಬೆಂಗಾಲ್ ಅದ, ಅದು ನಿಮಗೆ ಹೋಗಕ್ಕೆ ತೋರಿಸ್ತೀನಿ. ಇಲ್ಲೇನು ತೆಂಗಿನಕಾಯಿ ಗಿಡ ಅದು ನೋಡ್ತಿರಲ್ಲ ನೀವು. ಇಲ್ಲಿಂದ ನಡ್ಕೊತೀನಿ ಒಂದು 3-4 ಕಿಲೋಮೀಟ್ರ್ ಆಗ್ಬೋದು. ಇದು ಹರಿದ್ಕೊಳ್ಳಾಗ ಬೀಳ್ತತ್ತಲ್ಲ, ಹಂಗೆ ಆತಿದ್ದು. ನಡೆದು ಇನ್ನು ಈಗ ಮುಟ್ಟಕತ್ತೀನಿ. ನಾವು ವಾಪಸ್ ಹೋಗ್ಬೇಕು. ಈ ಟವರೇ ಲಾಸ್ಟ್ ಅಂದ್ಕೊಂಡಿದ್ದೇನೆ. ಇದು ನೋಡಿದ್ರೆ ಲ್ಯಾಂಡಿನ ಈ ಟವರ್ಗಿಂತ ದೂರ ಅದ. ಮರಾಜ ವೆಹಿಕಲ್ ಆಲ್ಮೋಸ್ಟ್ 2000 ಕಿಲೋಮೀಟ್ರ್ ಆಯ್ತು. ಹೈವೇ ಮ್ಯಾಗಂತೂ ಫ್ಲ್ಯಾಟ್ ರೋಡ್ ಮ್ಯಾಗಂತೂ ಪರ್ಫಾರ್ಮೆನ್ಸ್ ಗಿಚ್ಚದ. ಅಪ್ ಹಿಲ್ಲಿದ್ದಾಗ ಒಂದು ಜರ ಇದು ಮಾಡ್ಕೊಳ್ಳಲ್ಲ, ಲೋವರ್ ಗೇರಿಗೆ ಶಿಫ್ಟ್ ಆಗ್ಬೇಕು, ಒದರ್ತದೆ ಗಾಡಿ. ಅಲ್ಲೊಂದು ಜರ ಪರ್ಫಾರ್ಮೆನ್ಸ್ ಇದು ಅನಿಸ್ತದೆ. ಅದು ಬಿಟ್ಟರೆ ಅಲ್ಟಿಮೇಟ್ ನೋ ಪ್ರಾಬ್ಲಮ್. NH49. ಈ ಕಡೆ ನಾನು ಹಿಂದೆ ಹೋದ್ರೆ ಧನುಷ್ಕೋಡಿ, ರಾಮೇಶ್ವರಂ, ಇಂಡಿಯಾ ಬರುತ್ತೆ. ಈಚೆ ಕಡೆ ಹೋದ್ರೆ ಈ ಹೈವೇ ಎಂಡ, ಇಂಡಿಯಾದ ಎಂಡ. ಇಲ್ಲಿಂದ ಶ್ರೀಲಂಕಾ ಥ್ರೂ ಸಿ 18 ಕಿಲೋಮೀಟ್ರ್ ಹಿಂಗೇನೋ ಐತಂತಾರೆ. ಈ ರೋಡದ್ದು ಲೆಫ್ಟ್ ಸೈಡ್ ಅಂದ್ರೆ ಈ ಕಡೆ ಇಂಡಿಯನ್ ಓಷನ್ ಐತಿ. ಈ ರೋಡದ್ದು ರೈಟ್ ಸೈಡ್ ಬೇ ಆಫ್ ಬೆಂಗಾಲ್ ಐತಿ. ಇಲ್ಲಿ ಮುಂದೆ ಈ ರೋಡದ್ದು ಎಂಡಾಗ ಹೋಗಿ 2 ಸಮುದ್ರಗಳು ಕೂಡ್ತಾವೆ. ಬೇ ಆಫ್ ಬೆಂಗಾಲ್ ಒಂಥರ ಬ್ಯಾಕ್ ವಾಟ್ರ್ ಇದ್ದಂಗೆ ಐತಿ. ನೀವು ಭಾಳ ದೂರ ತನಕ ನಡಿಬೋದು, ನೀರು ಮಲ್ಕಾಮಟ ಅಷ್ಟೇ ಬರ್ತದೆ. ಸೊ ಇಲ್ಲಿಂದ ನಾನು ಮತ್ತೆ ವಾಪಸ್ ಹೋಗ್ತೀನಿ. ಆ ಎಂಡಿಗೆ ಹೋಗ್ಬೇಕು. ಯಾವುದಾದ್ರೂ ಅಟ್ಲೀಸ್ಟ್ ಗಾಡಿ ಬಂದರೆ ಡ್ರಾಪರ್ ಕೇಳ್ಬೇಕಂದ್ರೆ ಇಲ್ಲಿ ಯಾವ ಗಾಡಿನೂ ಬರೋಲ್ಲ. ನಮ್ಮ ಭಾಷೆದಾಗ ಹೇಳ್ತಾರೆ ಚಡ್ಡ ಹರಿದು ಕೊಳ ಬಿದ್ದದ, ಹಂಗೆ ಆಗ್ತಿದ್ದು. ನೋಡೋಕೆ ಸಮೀಪ ಅನ್ನಿಸ್ತು. ಬಂದೆ ಶಿವ ಟವರ್ ಈಗ ಬಂತು. ಒಂದು 3:30 ಆಗ್ಯದ. 1 ಅವರ್ ನಡ್ಕೊಂತ ಅಲ್ಲಿ ಕಾರ್ ಪಾರ್ಕ್ ಮಾಡೋದಲ್ಲಿ ಹೋಗ್ಬೇಕು. 1 ಅವರ್ ಬೇಕು ಮಿನಿಮಮ್. 4:30 ಊಟ ಮಾಡಿ 5 ಗಂಟೆಗೆ ಬಿಟ್ರೂ 5 ಅವರ್ ಅಂತ ಹಿಡಿದ್ರೆ ರಾತ್ರಿ 10ಕ್ಕೆ ಮದುವೆ ರೀಚ್ ಆಗ್ಬೋದು. ಎರಡು ಬರ್ಡ್ ಅದಾವ ಅನ್ಸುತ್ತೆ, ಅದೇನು ಮೂಮೆಂಟ್ ಆಗೋವಲ್ದು. ನೋಡೋಣ, ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಇಲ್ಲಿ ಅದಾವೆ ದೂರದಿಂದನೇ ಎಷ್ಟು ದೊಡ್ಡ ಕಂಡು ನಾ ಯಾವ ಕ್ರೇನ್ ಅದಾವತ್ ಮಾಡಿದ್ದೆ. ಇಲ್ಲೊಂದು ನವಿಲು ಐತಿ, 2 ನವಿಲು ಅದಾವು. ನಾನು ಕ್ರೇನ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ.